ಹಾಯ್ ಹೆಲೋ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬಿಸಿ ಬಿಸಿ ಅನ್ನದ ಜೊತೆ ಟೊಮೊಟೊ MTR ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನನಗಂತೂ MTR ಟೊಮೊಟೊ ಸಾಂಬಾರು ಅಂದರೆ ತುಂಬ ಇಷ್ಟ. ಯಾಕಂದರೆ ಬೇಗ ಆಗುತ್ತೆ. ಟೊಮೊಟೊ ಸಾಂಬಾರು ಏನು ಮಸಾಲೆ ರುಬ್ಕೊಳ್ಳೋಂಗಿಲ್ಲ, ಏನಿಲ್ಲ. ಎಮರ್ಜೆನ್ಸಿಯಾಗಿ ಎಲ್ಲಿಗಾದ್ರೂ ಫಂಕ್ಷನ್ಗೆ ಹೋಗಿ ಬಂದಾಗ ಬೇಗ ಅಡುಗೆ ಮಾಡ್ಕೊಂಡು ತಿನ್ನಬೇಕಂದ್ರೆ ಇದೆ ಒಳ್ಳೆ ರೆಸಿಪಿ. ಹಾಗಾದರೆ ಬನ್ನಿ, ಬಿಸಿ ಬಿಸಿ ಅನ್ನದ ಜೊತೆಗೆ ಬರೀ 10 ರೂಪಾಯಿ MTR ಪ್ಯಾಕೆಟ್ ಪೌಡರ್ ತಗೊಬಂದು ಮನೆಯಲ್ಲಿ ಮಾಡ್ಕೊಳ್ಳುವ. ಹಾಗಾದರೆ ಅದಕ್ಕೆ ಏನೇನು ಬೇಕು ಅಂತ ಹೇಳ್ಕೊಡ್ತೀನಿ. ಜಸ್ಟ್ 3 ಟೊಮೊಟೊ, 10 ರೂಪಾಯಿ MTR ಸಾಂಬಾರು ಪೌಡರ್. 10 ರೂಪಾಯಿ MTR ಸಾಂಬಾರು ಪೌಡರ್ ಇದ್ದರೆ ಸಾಕು, 5-6 ಜನ ತಿನ್ಬೋದು. ಇವಾಗ ನೋಡಿ, 3 ಟೊಮೊಟೊ, ಟೀ ಕುಡಿಯೋ ಲೋಟದಲ್ಲಿ ಸ್ವಲ್ಪ ಬೇಳೆ, ಸ್ವಲ್ಪ ಮಂದ ಬರಲಿ ಸಾರು ಅಂತ ಟೀ ಕುಡಿಯೋ ಲೋಟದಷ್ಟು ಬೇಳೆ, ಹಸಿ ಕರಿಬೇವು, 3 ಟೊಮೊಟೊ, ಕೊತ್ತಂಬರಿ ಮತ್ತು ಹಸಿಕಾಯಿ ತುರಿದಿಟ್ಕೋಬೇಕು ಸಾಂಬಾರಲ್ಲಿ ಹಾಕೋಕ್ಕೆ. ಮತ್ತು ಒಗ್ಗರಣೆಗೆ ಈರುಳ್ಳಿ. MTR ಸಾಂಬಾರು ಪೌಡರ್ ಕೇವಲ 10 ರೂಪಾಯಲ್ಲಿ 4-5 ಜನ ತಿನ್ಬೋದು. ಇವಾಗ ಟೀ ಲೋಟದಷ್ಟು ಬೇಳೆ ತೊಗೊಂಡಿದ್ನಲ್ಲ, ತೊಳ್ಕೊಬೇಕು. ಕುಕ್ಕರ್ನಲ್ಲಿ ತೊಳೆದಿಟ್ಕೊಂಡು ಟೊಮೊಟೊ ಕಟ್ ಮಾಡಿಕೊಂಡು ಅದರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು 5-10 ನಿಮಿಷ, ಇಲ್ಲಾಂದರೆ ಕುಕ್ಕರಲ್ಲಿ 2 ನಿಮಿಷ ಬೇಯೋಕ್ಕೆ, ಹಾಗೆ ಬೇಯಿಸ್ಬೇಕಂದ್ರೆ 10 ನಿಮಿಷ ಆಗುತ್ತೆ. ಕುಕ್ಕರಲ್ಲಿ ಅಲ್ವಾ ಬೇಗ ಬೇಯುತ್ತೆ. 2 ನಿಮಿಷಕ್ಕೆ ವಿಸಿಲ್ ಬರುತ್ತೆ. 2 ವಿಸಿಲ್ ಬಂದರೆ ಸಾಕು, ಮೆತ್ತಗಾಗಿರುತ್ತೆ ಬೇಳೆ ಮತ್ತು ಟೊಮೊಟೊ. ನಿಮಗೆ ಹುಣಸೆಹಣ್ಣು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಮಾತ್ರ ಹುಣಸೆಹಣ್ಣು ಹಾಕಿಲ್ಲ, ಯಾಕಂದರೆ ಟೊಮೊಟೊನೇ 3 ಹಾಕಿದ್ದೀನಲ್ಲ, ಹುಳು ಬರುತ್ತೆ ಅಂತ. ಇಲ್ಲಿ ನೋಡಿ, ಇವಾಗ ನಾನು ಬೆಂದಿದೆ 2 ನಿಮಿಷದಲ್ಲಿ ಟೊಮೊಟೊ ಮತ್ತು ಬೇಳೆ ಬೆಂದಿದೆ. ಇವಾಗ ಅದು ಬೇಳೆ ಮತ್ತು ಟೊಮೊಟೊ ನೀರು ತಕ್ಕೋಬೇಕು. ಸ್ವಲ್ಪ ಟೊಮೊಟೊ ಮತ್ತು ಬೇಳೆ ಹಿಂಡಿಬಿಟ್ಟು ಅದರ ನೀರು ಒಂದು ಬೌಲಲ್ಲಿ ಸೈಡಿಗೆ ಇಟ್ಕೋಬೇಕು. ಇವಾಗ ಬೆಳ್ಳುಳ್ಳಿ ಚಚ್ಚಿಟ್ಕೊಂಡಿರ್ಬೇಕು. ಒಗ್ಗರಣೆಗೆ ಈರುಳ್ಳಿ ಮತ್ತು ತುರಿದಿಟ್ಕೊಂಡಿರೋ ಕಾಯಿ, ಒಣ ಕೊಬ್ಬರಿನೂ ಹಾಕ್ಕೋಬೋದು, ಇಲ್ಲ ಕಾಯಿ ಇದ್ದರೆ ಕಾಯಿ ಹಾಕ್ಕೋಬೇಕು. ಮತ್ತು ಒಂದು ಪಾತ್ರೆಯಲ್ಲಿ ಬೇಳೆನೂ ಮತ್ತು ಟೊಮೊಟೊ ನೀರು ತಗೊಂಡಿದ್ದಲ್ಲ ಅದು ಸೈಡಿಗೆ ಇಟ್ಟು, ಇನ್ನೊಂದು ಪಾತ್ರೆಯಲ್ಲಿ ಕೊತ್ತಂಬರಿ, ಚಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ, ಹಸಿ ಕರಿಬೇವು ಒಂದು ಪಾತ್ರೆಯಲ್ಲಿ ನೋಡಿ ಈ ಥರ ಎಲ್ಲ ಹಾಕ್ಕೊಳ್ಳಿ. ನೀರು ಸೈಡಿಗೆ ಇಟ್ಟು ಈ ಥರ ಕೊತ್ತಂಬರಿ, ಬೆಳ್ಳುಳ್ಳಿ, ಕರಿಬೇವು ಒಂದು ಪಾತ್ರೆಯಲ್ಲಿ ಕುದಿಸೋಕೆ ಈ ಥರ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಒಂದು ಪಾತ್ರೆಯಲ್ಲಿ ಹಸಿ ತುರಿದಿಟ್ಕೊಂಡಿರೋ ಕೊಬ್ಬರಿನ ಇದ್ರೊಳಿ. ಇವಾಗ ನೀರು ತಗೊಂಡಿರ್ತೀವಲ್ಲ ನಾವು, ನಾನು ಹೇಳಿದ್ನಲ್ಲ, ಬೇಳೆ ಮತ್ತು ಟೊಮೊಟೊ ಹಿಂಡಿಬಿಟ್ಟು ನೀರು ಒಂದು ಬೌಲಲ್ಲಿ ತಕ್ಕೋಬೇಕು. ಯಾಕಂದರೆ ಇನ್ನೊಂದು ಪಾತ್ರೆಯಲ್ಲಿ ನಾವು ಕರಿಬೇವು, ಕೊತ್ತಂಬರಿ, ಕಾಯಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಈ ನೀರು ಆ ಪಾತ್ರೆಯಲ್ಲಿ ಸೇರಿಸ್ಬೇಕು. ಇಲ್ಲಿ ನೋಡಿ, 2 ಬೌಲ್ ಆಗಿದೆ ನೀರು. ಈ ಸಿಪ್ಪೆಲ್ಲ ಸೈಡಿಗೆ ಇಟ್ಕೋಬೇಕು. ಇವಾಗ ಈ ಪಾತ್ರೆ ಸ್ಟವ್ ಮೇಲೆ ಇಟ್ಟು ಒಂದು 5-8 ನಿಮಿಷ ಕುದಿಸ್ಬೇಕು. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ಮಂದಕ್ಕೆ ಬೇಕಂದರೆ ನೀರು ಕಮ್ಮಿ ಹಾಕ್ಕೊಳ್ಳಿ, ನೀರು ಬೇಕು ನಮಗೆ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ನೋಡಿ, ನಾನು 10 ರೂಪಾಯಿ MTR ಸಾಂಬಾರು ಪೌಡ್ರು ಇವಾಗ ಕಟ್ ಮಾಡಿ ಇದ್ರಾಗ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತು ಅರಿಶಿನ ಪುಡಿ ಮತ್ತು ಖಾರದ ಪುಡಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಖಾರ ಬೇಕಿದ್ರೆ ಜಾಸ್ತಿ ಖಾರದ ಪುಡಿ ಹಾಕ್ಕೊಳ್ಳಿ, ಇಲ್ಲ ಕಮ್ಮಿ ಹಾಕ್ಕೊಳ್ಳಿ. ಮೊದಲಿಗೆ ನಾವು ಉಪ್ಪು ಹಾಕ್ಕೊಂಡಿರ್ತೀವಿ ಟೊಮೊಟೊ ಬೇಯಿಸೋಕ್ಕೆ. ಮತ್ತು ಇವಾಗ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು 5-8 ನಿಮಿಷದಾಗೆ ಕುದಿಸ್ರಿ ಚೆನ್ನಾಗಿ. ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಬೇಕು. ಕುದಿಯೋ ಆದ ನಂತರ ಆಮೇಲೆ ಒಗ್ಗರಣೆ ಹಾಕಬೇಕು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಶೇರ್ ಮಾಡಿ, ಎಲ್ಲರಿಗೂ ತಲುಪುವವರೆಗೂ. ನನ್ನ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಾನು ಸಾರು ಹೆಂಗೆ ಮಾಡಿದ್ದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸಾಂಬಾರು ಇಡ್ಲಿ ಜೊತೆ ಸಹ ತಿನ್ಬೋದು. ನೆಗಡಿ ಆಗಿದ್ದರೆ ಈ ಥರ ಸಾರು ಮಾಡಿಕೊಂಡು ಕುಡಿಬೋದು. ಇಲ್ಲಿ ನೋಡಿ, ನಾನು ಮುಚ್ಚಿದ್ದೀನಿ. ಒಂದು 5-8 ನಿಮಿಷ ಕುದಿಯೋಕ್ಕೆ ಇಕ್ಕಿದ್ನಲ್ಲ, ಇದು ಕುದೀತಾ ಇದೆ. ಹೊಗೆ ಬರ್ತಿದೆಯಲ್ಲ, ಅದಕ್ಕೆ ವಿಡಿಯೋ ಈ ಥರ ಕಾಣ್ತಿದೆ. ಹೊಗೆ ಬರ್ತಿದೆ, ಚೆನ್ನಾಗಿ ಕುದೀತಾ ಇದೆ. ಇವಾಗ ಒಗ್ಗರಣೆ ಹಾಕ್ತೀನಿ.
ಒಗ್ಗರಣೆ ಹಾಕಿದಂತ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬಿಸಿ ಬಿಸಿ ರೈಸಲ್ಲಿ ಒಂದ್ಸರಿ ಹಾಕ್ಕೊಂಡು ತಿಂದು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಲ್ಲಿ ಸಾರು ಹೇಗೆ ಬಂದಿದೆ ಅಂತ ತಿಳಿಸಿ. ನನ್ನ ಚಾನೆಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಬಾಯ್ ಬಾಯ್.